ನಮಸ್ಕಾರ. ಭಾಳ ದಿನ ಆಯಿತು, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ದ ಪ್ರೊಟೆಕ್ಷನ್ ಆಫ್ ವುಮೆನ್ಸ್ ಫ್ರಮ್ ಡೊಮೆಸ್ಟಿಕ್ ವೈಲೆನ್ಸ್, ಇದು ಕೊನೆಯ ಅಧ್ಯಾಯ. ಪ್ರೊಟೆಕ್ಷನ್ ಆಫ್ ವುಮೆನ್ಸ್ ಫ್ರಮ್ ಡೊಮೆಸ್ಟಿಕ್ ವೈಲೆನ್ಸ್ದು. ಇವತ್ತಿನ ದಿನ ಫಾರಿನ್ ಕಂಟ್ರೀಸ್ಗೆ ತುಂಬ ಜನ ಮಕ್ಕಳನ್ನು ನಾವು ಮದುವೆ ಮಾಡಿ ಕಳಿಸ್ತೀವಿ. ಫಾರಿನ್ನಲ್ಲಿರೋರು ಯಾವ ರೀತಿಯಲ್ಲಿ ಇದರ ಅನುಕೂಲ ಪಡಿಬೋದು ಅಂತ ಅಂದಾಗ, ಅಲ್ಲಿ ಅವರು ತಮ್ಮ ಗಂಡನ ಇದ್ದಾಗ ಅಲ್ಲೇ ಸಹ ಅವ್ರು ಕಂಪ್ಲೇಂಟ್ ಕೊಡ್ಬೋದು. ಯಾವುದೇ ಫಾರಿನ್ ಕಂಟ್ರೀಸ್ ಆದ್ರೂ ಸಹ ಭಾಳ ಸಪೋರ್ಟಿವ್ ಆಗಿರುತ್ತೆ. ಒಂದು ಹೆಣ್ಣುಮಗುನ ತುಂಬ ಚೆನ್ನಾಗಿ ರಕ್ಷಣೆ ಕೊಡುತ್ತೆ. ಎಲ್ಲ ಒಂದು ಫಾರಿನ್ ಕಂಟ್ರೀಸಲ್ಲೂ ಸಹ ಪೊಲೀಸ್ ಅಥೆಂಟಿಕಾಗಿ ಕರೆಕ್ಟಾಗಿ ಬರ್ತಾರೆ, ಅವ್ರಿಗೆ ಸಹಾಯ ಮಾಡ್ತಾರೆ. ನಿಮಗೆ ಅಲ್ಲಿ ಹೋಗಲಿಕ್ಕೆ ಹಿಂಜರಿಕೆ, ನೀವು ಹೋಗ್ಲಿಕ್ಕಾಗೋದಿಲ್ಲ, ನೀವು ವಾಪಸ್ ಇಂಡಿಯಾಗೆ ಬರಬೇಕು, ಇಂಡಿಯಾಗೆ ಬರೋದಕ್ಕೆ ನಿಮಗೆ ಭಾಳ ಕಷ್ಟ ಆಗುತ್ತೆ, ಯಾವ ರೀತಿಯಲ್ಲಿ ಬರೋದು ಏನು ಅಂತ ನೀವು ಆತಂಕಕ್ಕೆ ಒಳಗಾದಾಗ, ನೀವು ಹೋಗಿಬಿಟ್ಟು ಅಲ್ಲಿ ಡೈರೆಕ್ಟಾಗಿ ಇಂಡಿಯನ್ ಎಂಬಸಿಗೆ ಹೋಗ್ಬಿಟ್ಟು ಪರ್ಮಿಷನ್ ತೊಗೊಂಡು ಅಲ್ಲಿಂದ ಬರ್ಬೋದು. ಇದಲ್ದೇ ನೀವು ನಿಮ್ಮ ಪೇರೆಂಟ್ಸು ಅಥವಾ ನಿಮ್ಮ ಯಾರ್ದಾರ ಒಂದು ಸಹಾಯದಿಂದ ಅಥವಾ ನಿಮ್ಮ ಹತ್ರನೇ ಹಣ ಇದ್ದರೆ ಏರ್ ಟಿಕೆಟ್ ಮಾಡಿಕೊಂಡು ನೀವು ಇಲ್ಲಿ ಬಂದು, ಅದಾದ ನಂತರ ನಮ್ಮ ಇಂಡಿಯಾದಲ್ಲೇ ನಿಮ್ಮ ತಂದೆ ತಾಯಿ ಮನೆಯಲ್ಲಿ ಉಳ್ಕೊಂಡು ಅಥವಾ ನಿಮ್ಮ ಬಂಧು ಮನೆಗಳ ಮನೇಲಿ ಉಳ್ಕೊಂಡು ಡೊಮೆಸ್ಟಿಕ್ ವೈಲೆನ್ಸ್ನ ನೀವು ಫೈಲ್ ಮಾಡ್ಬೋದು. ಆ ಕಂಟ್ರಿಲಿ ನನಗೆ ಈ ರೀತಿಯಲ್ಲಿ ಡೊಮೆಸ್ಟಿಕ್ ವೈಲೆನ್ಸ್ ಆಗ್ತಿತ್ತು, ನನಗೆ ಅವ್ರ ಜೊತೆಲಿ ನನಗೆ ಬದುಕಲಿಕ್ಕೆ ಇಷ್ಟ ಇಲ್ಲ, ಸೊ ಅವರಿಂದ ನನಗೆ ಪ್ರೊಟೆಕ್ಷನ್ ಬೇಕು, ಅವರಿಂದ ನನಗೆ ಮೇಂಟೆನೆನ್ಸ್ ಬೇಕು ಅಂತ ಸಹ ನಾವು ಇಲ್ಲಿ ನಮ್ಮ ಇಂಡಿಯಾದಲ್ಲಿ ಕೇಸ್ನ ಫೈಲ್ ಮಾಡ್ಬೋದು. ನಾವು ಭಾರತದಲ್ಲೇ ಮದುವೆ ಆಗಿರೋದ್ರಿಂದ ನೀವು ಇಲ್ಲೇ ಅದನ್ನು ಬಂದು ನೀವು ಕೇಸ್ನ ಫೈಲ್ ಮಾಡ್ಬೋದು. ಅಕಸ್ಮಾತ್ ಮಗು ಇತ್ತು, ಆ ಮಗು ಬಂದುಬಿಟ್ಟು ಆ ಒಂದು ಕಂಟ್ರಿಯ ಸಿಟಿಸನ್ ಆಗಿರುತ್ತೆ, ಅದನ್ನು ಹೇಗೆ ಕರ್ಕೊಂಬರೋದು? ಈಗ ತಂದೆ ಬಂದು ಬಯಾಲಜಿಕಲ್ ಫಾದರ್ ಆಗಿರೋದ್ರಿಂದ ತಂದೆ ತಾಯಿಗೆ ಇಬ್ರಿಗೂ ಸಹ ಆ ಮಗು ಮೇಲೆ ಈಕ್ವಲ್ ಅಧಿಕಾರ ಇರುತ್ತೆ. ಸೊ ಹಾಗಾಗಿ ಆ ಮಗುನ ನೀವು ಕರ್ಕೊಂಬಂದಾಗ ತಂದೆ ಆದವರು ತಾಯಿ ಮೇಲೆ ಮಗುನ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗಿದೆ, ಈ ಮಗು ಬಂದುಬಿಟ್ಟು ಈ ಒಂದು ಕಂಟ್ರಿಯ ಸಿಟಿಸನ್ ಅಂದ್ಬಿಟ್ಟು ಅವರು ನಿಮ್ಮ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಫಾರಿನ್ ಕಂಟ್ರೀಸ್ನಲ್ಲಿ ಕೊಡ್ಬೋದು. ಅದರಿಂದ ನಾವು ಯಾವ ರೀತಿಯಲ್ಲಿ ರಕ್ಷಣೆ ತೊಗೋಬೋದು ಅಂತ ಅಂದರೆ, ನೀವು ಎಂಬಸಿಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡಿ ಎಂಬಸಿಗೆ ಒಂದು ಲೆಟರ್ ಬರೆದುಬಿಟ್ಟು ಈ ರೀತಿಯಲ್ಲಿ ನೀವು ಮಗುನ ಸುರಕ್ಷಿತವಾಗಿ, ಅಲ್ಲಿ ಒಂದು ಡೊಮೆಸ್ಟಿಕ್ ವೈಲೆನ್ಸ್ ಆಗ್ತಿರೋದ್ರಿಂದ ಮಗು ರಕ್ಷಣೆಗೋಸ್ಕರ ಸುರಕ್ಷಿತವಾಗಿ ನಾನು ಭಾರತಕ್ಕೆ ಕರ್ಕೊಂಡು ಬಂದಿದ್ದೀನಿ ಅಂದ್ಬಿಟ್ಟು ಎಂಬಸಿಯವ್ರಿಗೊಂದು ಲೆಟ್ರ್ ನೀವು ಬರೆದಾಗ, ಅವ್ರ ಎಂಬಸಿಯವರು ನೀವು ಭಾರತಕ್ಕೆ ಬಂದಾದಮೇಲೆ ಇಲ್ಲಿರುವ ನಮ್ಮ ಭಾರತದ ಎಂಬಸಿಯವರು ನಿಮಗೆ ಮನೆಗೆ ಬಂದು ಮಗು ಸುರಕ್ಷಿತವಾಗಿದೆಯೋ ಇಲ್ವೋ ಅಂತ ಎಲ್ಲನೂ ಪರಿಶೀಲನೆ ಮಾಡಿ ಆ ರಿಪೋರ್ಟ್ನ ನೀವು ಯಾವ ಕಂಟ್ರಿಲಿಂದ ಮಗು ಕರ್ಕೊಂಬಂದಿದ್ದೀರಾ ಆ ಒಂದು ಕಂಟ್ರಿಗೆ ರಿಪೋರ್ಟ್ನ ಕಳಿಸ್ತಾರೆ. ಸೊ ಈ ರೀತಿಲಿ ಮಗುಗೂ ಸಹ ನಿಮಗೂ ಸಹ ಇಲ್ಲಿ ನಮ್ಮ ಭಾರತದಲ್ಲಿ ನೀವು ಡೊಮೆಸ್ಟಿಕ್ ವೈಲೆನ್ಸ್ ಕೆಳಗಡೆ ರಕ್ಷಣೆಯನ್ನು ಪಡಿಬೋದು. ಇನ್ನೇನಾದರೂ ನಿಮಗೆ ಮಾಹಿತಿ ಬೇಕಂತ ಅಂದಾಗ ಯಾವುದಾರೋ ಒಂದು ವಕೀಲರ ಹತ್ರ ಹೋಗ್ಬಿಟ್ಟು ನೀವು ಈ ಮಾಹಿತಿನ ತಗೋಬೋದು. ಥ್ಯಾಂಕ್ ಯು. ಟೇಕ್ ಕೇರ್.